ವ್ಯಾಸರು ಮೂರನೆಯ ಭಾಗ. ಹೀಗೆ ವ್ಯಾಸರು ಹೇಳುತ್ತಾ ಹೋದಂತೆ ಗಣೇಶನು ಮಹಾಭಾರತವನ್ನು ಬರಿತಾ ಇರ್ತಾನೆ. ಸುಮಾರು 70,000ಕ್ಕಿಂತ ಹೆಚ್ಚಿನ ಶ್ಲೋಕಗಳನ್ನು ಬರೆದಿರ್ತಾನೆ. ಆಗ ವ್ಯಾಸರನ್ನು ಕೇಳ್ತಾನೆ, ಇಷ್ಟೊಂದು ದೊಡ್ಡ ಗ್ರಂಥವನ್ನು ಯಾರು ಓದ್ತಾರೆ ಅಂತಂದಾಗ ವ್ಯಾಸರು, ಮುಂದೆ ಬರುವುದು ಕಲಿಕಾಲ, ಜನರು ಜ್ಞಾನಿಗಳಾಗಿರುವುದಿಲ್ಲ ಅಂತ ಹೇಳ್ತಾರೆ. ಆಗ ಗಣೇಶನು, ಇದೆಲ್ಲವನ್ನು ಒಂದೇ ಶ್ಲೋಕದಲ್ಲಿ ಹೇಳುವಲಾಗುವುದಿಲ್ಲವೇ ಅಂತ ಕೇಳಿದಾಗ ವ್ಯಾಸರು, ಸಾಧ್ಯವಿದೆ, ನಾನು ಅರ್ಧ ಶ್ಲೋಕದಲ್ಲೇ ಹೇಳುತ್ತೇನೆ ಅಂತ ಹೇಳಿ, ಶ್ಲೋಕಾರ್ಥೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿಃ ಅಂತ. ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. 4 ವೇದಗಳು, 6 ಶಾಸ್ತ್ರಗಳು, 18 ಪುರಾಣಗಳು, 108 ಉಪನಿಷತ್ತುಗಳು, 54 ಪುರಾಣಗಳು, ರಾಮಾಯಣ ಮಹಾಭಾರತ ಇತಿಹಾಸಗಳು, 1000 ಕಾವ್ಯಗಳು, ಹೀಗೆ ಕೋಟಿ ಗ್ರಂಥಗಳೆಲ್ಲವೂ ಹೇಳುವುದು ಇದನ್ನೇ. ಇದೇ ಸಾರಾಂಶ ಅಂತ ಹೇಳ್ತಾರೆ ವ್ಯಾಸರು ಗಣೇಶನಿಗೆ.